ಹೆಲೋ ಹಾಯ್ ಫ್ರೆಂಡ್ಸ್, ಇದು ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್ ಆಗಿರುತ್ತೆ. ನಾನಿಲ್ಲಿ ಶುಕ್ರವಾರ ಅಮಾವಾಸ್ಯೆ ಇರೋದ್ರಿಂದ ನಿಂಬೆಹಣ್ಣಿನ ದೀಪ ಹಚ್ಕೊಂಡ್ಬಂದು ಬರ್ತಾ ಇದ್ದೆ ನಾನು 3 ವರ್ಷದಿಂದನೂ. ಇದಕ್ಕೆ ಬೇಕಾಗಿರೋ ಪೂಜಾ ಸಾಮಗ್ರಿಗಳೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ನಿಂಬೆಹಣ್ಣು, ರಂಗೋಲಿ ಹಿಟ್ಟು, ತುಪ್ಪದ ಬತ್ತಿ ಮತ್ತು ಹೂವು, ಅಡಿಕೆ ಎಲೆ, ಬಾಳೆಹಣ್ಣು ಎಲ್ಲ ಜೋಡಿಸ್ಕೋಬೇಕು. ಒಂದು ಮರೆತ್ರೂ ಇದಾಗುತ್ತೆ ಅಂತಂದು ಎಲ್ಲ ನೀಟಾಗೆಲ್ಲ ಜೋಡಿಸ್ಕೊಂಡು ದೇವಸ್ಥಾನಕ್ಕೆ ಹೋದರೆ ನಾವು ಪೂಜೆ ಕೂತ್ಕೊಂಡವಾಗ ಮತ್ತೆ ಹೇಳ್ಬಾರ್ದು. ಅದಕ್ಕೆ ನೆನೆಸ್ಕೊಂಡು ಪ್ರತಿಯೊಂದೂ ಸಹ ಎಲ್ಲ ನೋಡಿಕೊಂಡು ಇಟ್ಕೊಂಡು ಹೋದರೆ ಬೇಗನೆ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಥರ ಪೂಜೆ ಮಾಡ್ಕೊಂಡು ಮನೆಯಲ್ಲೇ ನಾವು ಪೂಜೆ ಮಾಡ್ಕೊಂಡೆಲ್ಲ ಹೋಗಬೇಕು. ನಾವು ಯಾವುದೇ ಪೂಜೆ ಆಗಲಿ ಮನೆಗೆ ಮಾಡ್ಕೊಂಡು ಹೊರಟ್ರೆ ಅಲ್ವಾ ತುಂಬ ಚೆನ್ನಾಗಾಗೋದು. ನಾನಿಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ದೀಪ ಹಚ್ಚೋಕೆ ಬರ್ತಾ ಇದ್ದೀನಿ. ಈ ದೇವಸ್ಥಾನ ಬಂದ್ಬಿಟ್ಟು ಶಿರಾಗೇಟಲ್ಲಿ ಇರೋದು. ಇದು ಮುಂದೆ ಮಂಟಪ ಇದ್ಬಿಟ್ಟು ಹಿಂದೆ ದೇವಸ್ಥಾನ ಇದೆ. ಇದು ಮುಂದೆ ದೇವಸ್ಥಾನ ಇದೆ ಅಂತ ಗೊತ್ತಾಗೋದೇ ಇಲ್ಲ ನಮಗೆ, ಹಿಂದೆ ಇರೋದು. ಇಲ್ಲಿ ನಾನು ಬರೋ ಅಷ್ಟೊತ್ತಿಗೆ ಇದು ರಾಹುಕಾಲದಲ್ಲಿ ದೀಪ ಹಚ್ಚಬೇಕಾಗಿರೋದು. 10:30 12 ಗಂಟೆ ತನಕ ಇರುತ್ತೆ ಶುಕ್ರವಾರ ಬಂದುಬಿಟ್ಟು ರಾಹುಕಾಲ. ಆಗಲೇ ಜನ ಎಲ್ಲ ಜಾಸ್ತಿ ಬಂದುಬಿಟ್ಟಿದ್ರು. ನಾನಿಲ್ಲಿ ಸ್ವಲ್ಪ ರಂಗೋಲಿ ಹಿಟ್ಟೆಲ್ಲ ಹಾಕ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ಹೂವು ಇಟ್ಟು, ಸ್ವಲ್ಪ ಅಕ್ಷತೆ ಕಾಳು ಹಾಕಿ ಅದ್ರ ಮೇಲೆ ತಟ್ಟೆ ಇಟ್ಟು ಈ ಥರ ಒಂದು ನಿಂಬೆಹಣ್ಣು ಕೊಯ್ದುಬಿಟ್ಟು ಅದರಲ್ಲಿ ತುಪ್ಪದ ಬತ್ತಿ ಹಾಕಿ ಪೂಜೆ ಮಾಡ್ಕೊತಾ ಇದ್ದೀನಿ. ನಾವು ಯಾವ ಥರ ಆದರೂ ಮಾಡ್ಕೊಬೋದು. ಕೆಲವರು 9 ನಿಂಬೆಹಣ್ಣಿಂದನೇ ಸ್ಟಾರ್ಟ್ ಮಾಡ್ತಾರೆ. 9 ವಾರನೂ 9 ನಿಂಬೆಹಣ್ಣೆಲ್ಲ ದೀಪ ಹಚ್ತಾರೆ. ನಾನಿಲ್ಲಿ ಫಸ್ಟ್ನೇ ವಾರ 1 ನಿಂಬೆಹಣ್ಣು, 2ನೇ ವಾರ 2 ನಿಂಬೆಹಣ್ಣು ಆ ಥರ ಹಚ್ಕೊಂಡು ಹೋಗ್ತೀನಿ. ತುಂಬ ಚೆನ್ನಾಗೇ ಆಗಿ ಬಂದಿದೆ ನನಗೆ. ಈ ಥರ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತಲೇ ನಾನು ಈ ಥರ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ನಾವಿಲ್ಲಿ ದೇವಸ್ಥಾನ ಹಿಂದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೀಪ ಹಚ್ಚಿ ಎಲ್ಲ ಆರತಿ ಮಾಡಿ ನಾವು ಇಲ್ಲಿ ಹಿಂದೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಕ್ಯೂ ಜಾಸ್ತಿನೇ ಇತ್ತು ಇವತ್ತು. ಶುಕ್ರವಾರ ಒಳ್ಳೆ ದಿನ ಆಗಿರೋದ್ರಿಂದ ಇಲ್ಲಿ ಪೂಜೆ ಚೆನ್ನಾಗೂ ಮಾಡಿಕೊಡ್ತಾರೆ. ಯಾರಿಗೂ ಭೇದ ಭಾವ ಮಾಡಲ್ಲ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಎಷ್ಟೊತ್ತೇ ಆಗಲಿ ಕಾಯಿಸಿ ಎಲ್ರಿಗೂ ಮಂಗಳಾರತಿ ಮಾಡಿ ಆ ಥರ ಪೂಜೆ ಮಾಡಿಕೊಡ್ತಾರೆ. ಇನ್ನು ಸಾಯಂಕಾಲ ಆಗಿತ್ತಲ್ವ, ಮಕ್ಳಿಗೆ ತಾಯ್ತ ಹಾಕ್ಸ್ಕೊಳ್ಳೋಣ ಅಂತಂದು ಇವರಿಬ್ಬರನ್ನೂ ಸಹ ಸ್ಕೂಲಿಂದ ಬಂದ ತಕ್ಷಣವೇ ಕರ್ಕೊಂಬಂದಿದ್ದೆ 6 ಗಂಟೆಗೆ ನಾನು. ಅವ್ರಿಗೂ ಸಹ ತಾಯ್ತ ಹಾಕ್ಸ್ಕೊಂಡು ಈ ಕಡೆ ಹಂಗೆ ಹೊರಗಡೆ ಕರ್ಕೊಂಬರ್ತಾ ಇದ್ರಿ. ಅಲ್ಲಿ ಪಕ್ಕದಲ್ಲೇ ಮೊಲ ಇತ್ತು. ಅದನ್ನು ಹುಡುಗರು ಮಾತಾಡ್ಕೊತ ನೋಡ್ಕೊಳ್ತಾ ಇದ್ರು. ಅದು ಹುಲ್ಲು ಚೆನ್ನಾಗಿ ತಿಂತಾ ಇತ್ತಲ್ಲಿ. ಆದರೆ ಇವ್ರು ಗಾಬರಿ ಮಾಡಿದ್ದಕ್ಕೆ ಅದು ಸಹ ಹೊರಟೋಗ್ಬಿಡ್ತು ಅಲ್ಲೆಲ್ಲ. ನೋಡಿ ಆ ಕಡೆ ಹೋಗಿ ಕೂತ್ಬಿಟ್ಟಿದೆ ಅದು. ಇದು ಮತ್ತೆ ಶನಿವಾರದ ವ್ಲಾಗ್ ಇದ್ದಾಗಲೇ ಅತ್ತೆ ಆಗಲೇ ಬೆಳಗ್ಗೆನೇ ಹೂವು ಕಿತ್ಕೊಂಬಂದು ಇಟ್ಬಿಡ್ತಾರೆ ಅವರೆಲ್ಲ, ಹೂವು ಎಲ್ಲವನ್ನ. ಈ ಥರ ನನಗೆ ಇಷ್ಟು ಕಾಕಡ ದಿನಕ್ಕೆ ಅಷ್ಟು ಸಿಗುತ್ತೆ. ನಾನು ಇಲ್ಲಿ 3 ದಿನನೇ ಸ್ಟೋರ್ ಮಾಡಿಕೊಂಡು ಈ ಥರ ಇಟ್ಕೊಂಡಿರ್ತೀನಿ. ಮೊಗ್ಗಿಟ್ಟು ಫ್ರಿಜ್ಜಲ್ಲಿ ಅರಳೋದಿಲ್ಲ ಅಂತ ಅರಳಿರೋ ಹೂವನ್ನೇ ಈ ಥರ ಫ್ರಿಜ್ಜಿಗೆ ಹಾಕಿ ಎತ್ತಿಟ್ಕೊತೀನಿ ಬಾಕ್ಸಲ್ಲಿ ಹಾಕ್ಕೊಂಡು. ಈ ಥರ ಈ ಶನಿವಾರ ವಾರ ಇದ್ದಾಗ, ಪೂಜೆ ಇದ್ದಾಗ ಈ ಥರ ಕಟ್ಕೊಂಡ್ರೆ ಪೂಜೆಗೆ ಚೆನ್ನಾಗಿರುತ್ತಲ್ವ ಅಂತ ನಾನು ಈ ಥರ ಮಾಡ್ಕೊತೀನಿ. ಇನ್ನು ದಾಸವಾಳ ಎಲ್ಲ ಪೂಜೆಗೆ ಇರುತ್ತೆ. ನನಗೆ ಈ ಥರ ತುಂಬ ಇಷ್ಟ. ಈ ಥರ ಹೂವು ತಗೊಂಡು ಪೂಜೆಗೆ ಕಟ್ಟಿ ಹಾಕೋದ್ರಿಂದ. ನಾನು ಬಾಡಿಗೆ ಮನೇಲಿದ್ದಾಗ ಹೂವಿನ ಗಿಡ ಹಾಕೋಕ್ಕೆ ಪಾಟಲ್ಲಿ ಇಟ್ಟರು ಸಹ ಅಷ್ಟೊಂದು ಗಿಡ ಚೆನ್ನಾಗಿ ಬರಲ್ವಲ್ಲ. ಡೈಲಿ ಹೂವು ಕಿತ್ತಿಡೋದಕ್ಕೂ ಆಗೋದಿಲ್ಲ ನಮಗೆ. ಈ ಥರ ಮನೆ ಪಕ್ಕದಲ್ಲೇ ಸ್ವಲ್ಪ ಜಾಗ ಇರೋದ್ರಿಂದ ಹೂವಿನ ಗಿಡಗಳೆಲ್ಲ ತರ್ಸರಿಂದನೇ ತಂದು ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿದೆ ಗಿಡಗಳ ಸಮೇತನು. ಈಗ ಇಷ್ಟು ಹೂವು ಸಿಗ್ತಾ ಇರೋದ್ರಿಂದ ನನಗೆ ಪೂಜೆಗಂತೂ ಕೊರತೆ ಇಲ್ಲ. ಡೈಲಿ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಹೂವು ಸಾಕಾಗುತ್ತೆ ನನಗೆ. ನೋಡಿ ಈಗ ಹೂವು ಎಲ್ಲ ಕಟ್ಕೊತಾ ಇದ್ದೀನಿ. ನಿಮಗೂ ಈ ಥರ ಇಷ್ಟ ಆಗುತ್ತಾ ಹೂವು ತಂದು ಈ ಥರ ಕಟ್ಟಿ ಪೂಜೆ ಮಾಡೋದು ಅಂತ ಕಾಮೆಂಟ್ ಮಾಡಿ. ನೋಡಿ ಇಷ್ಟು ಹೂವು ಆಯ್ತಲ್ಲ, ಈ ಕಟ್ಟಿ ಎಲ್ಲ ಫುಲ್ ಕಟ್ಟಿದ್ದೀನಿ ನಾನೀಗ. ನೋಡಿ 2 ಮೊಳ ಆಗಿದೆ ಇದು. ಇನ್ನೂ ಸ್ವಲ್ಪ ಹಿಗ್ಗಿದ್ರೆ ಇನ್ನೂ ಎಷ್ಟು ಉದ್ದ ಆಗುತ್ತೆ ಹೂವು ಇದು. ಇಷ್ಟಕ್ಕೆ ಹೂವಿಗೆ ಏನಿಲ್ಲ ಒಂದು 20 ರೂಪಾಯಿ 30 ರೂಪಾಯಿ ಮೊಳ ಅಂದ್ರೂ 50 ರೂಪಾಯಿ ಕೊಡ್ಬೇಕು ನಾವು ಅಷ್ಟು ಹೂವಿಗೆ. ನೋಡಿ ಇಲ್ಲಿ ದಾಸವಾಳ ಅಂತ ಹೇಳಿದ್ನಲ್ಲ, ಈ ಥರ ಪಿಂಕ್ ಕಲರ್ ದಾಸವಾಳ, ಈ ಥರ ಇದನ್ನ ಗಂಟೆ ಹೂವು ಅಂತೀವಿ ನಮ್ಮ ಕಡೆ. ಇದು ಮತ್ತು ರೆಡ್ ದಾಸವಾಳ, ಅದರಲ್ಲಿ 5 ದಳ ದಾಸವಾಳ, ಇವು ಸಣ್ಣ ಗುಲಾಬಿ ಹೂವು. ಪೂಜೆಗಂತೂ ನನಗೆ ಡೈಲಿ ಸಾಕಾಗುತ್ತೆ ಇಷ್ಟು ಹೂವು ನನಗೆಲ್ಲ. ಇವನು ಸಹ ಈ ಥರ ಶನಿವಾರದ ದಿನ ನಾನು ಈ ಥರ ಪೂಜೆಗೆ ಹಾಕೋದಕ್ಕೆ ಆಗುತ್ತೆ ಅಂತ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡು, ಇವತ್ತು ಶನಿವಾರ ಆಗಿದೆ ಅಂತ ಪೂಜೆ ಮಾಡ್ಕೊಂಡು, ಇನ್ನು ಶುಕ್ರವಾರನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅಮಾವಾಸ್ಯೆ ಆಗಿರೋದ್ರಿಂದ ನಾನು. ಈಗ ಹೂವು ಒಂದು ಇಟ್ಟು ನಾನು ಮಂಗಳಾರತಿ ಮಾಡ್ಕೊಂಡೆ ಅಷ್ಟೇ. ಈ ಕಡೆ ನನ್ನ ತೋಟ ಅಂತ ಹೇಳಿದ್ನಲ್ಲ, ಕೈ ತೋಟ ಇಷ್ಟಿದೆ ನಮ್ಮ ಪಕ್ಕದಲ್ಲಿ ಸೈಟ್ ಖಾಲಿ ಇದೆ ಅಲ್ವಾ, ಅದರಲ್ಲೇ ಇಷ್ಟು ಹೂವಿನ ಗಿಡಗಳೆಲ್ಲ ತಗೊಬಂದು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಈ ಕಡೆ ರೋಸ್ ಗಿಡ ಮತ್ತು ಕರ್ಬೇವಿನ ಗಿಡ ಮತ್ತು ಬಾಳೆ ಗಿಡ, ಹೂವಿನ ಗಿಡಗಳೆಲ್ಲ ಹಾಕ್ಕೊಂಡಿದ್ದೀನಿ. ಕಾಕಡ ಅಂತ ಹೇಳಿದ್ನಲ್ಲ, ಈಗ ಮೊಗ್ಗೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ ಗಂಟೆ ಹೂವು ಅಂತ ಹೇಳಿದ್ನಲ್ಲ, ಅವು ಇವು. ಈ ಹೂವು ಯಾವುದು ಅಂತ ಕಾಮೆಂಟ್ ಮಾಡಿ. ಮತ್ತು ಶೋ ಗಿಡ ಇರುತ್ತಲ್ವ, ಅದು ನಾನು ಇದನ್ನು ಕಿತ್ಕೊಳ್ಳಲ್ಲ. ಈ ಥರ ನೋಡೋಕೆ ಚೆನ್ನಾಗಿರುತ್ತಂತ ಮನೆ ಮುಂದೆನೇ ಹಾಕ್ಕೊಂಡಿದ್ದೀನಿ. ಯೆಲ್ಲೋ ಮತ್ತು ರೆಡ್ಡು ತುಂಬ ಚೆನ್ನಾಗಿ ಬಿಡುತ್ತೆ ಈ ಹೂವು ಸಮೇತನು. ಇದು ಪಿಂಕ್ ಗುಲಾಬಿಗಳು, ಇದಂತೂ ಗುಚ್ಚು ಚೆನ್ನಾಗಿ ಬಿಡುತ್ತೆ. ಮತ್ತು ಇದು ದುಂಡು ಮಲ್ಲಿಗೆ ಗಿಡ. ಇವತ್ತೇಗೋ ಮಗನಿಗೆ ರಜಾ ಇತ್ತಲ್ವ ಅಂತ ಮನೇಲೇ ಇದ್ದ. ಅವನೇನೋ
ಕ್ಲೇಯಿಂದ ಆಟಾಡ್ಕೊಳ್ತಾ ಇದ್ದಾನೆ ಇಲ್ಲಿ. ಇನ್ನು ಸಾಯಂಕಾಲ ನಮ್ಮ ಮನೆಯವ್ರನ್ನ ಬಿಟ್ಟು ಬರೋದಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋಗಿದ್ನಲ್ವ, ಹಂಗೆ ಪಾನಿಪುರಿ ತೊಗೊಂಬಂದಿದ್ದೆ. ಅಲ್ಲಿ ನಮ್ಮ ಮನೆಯವ್ರಿಗೆ ಅವ್ರಿಗೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಪಾನಿಪುರಿ. ನಾವೇ 4 ಜನನೇ ತಿನ್ನೋಣ ಅಂತ ಇಲ್ಲಿ ಕಟ್ಸ್ಕೊಂಬಂದಿದ್ದೆ ಮನೆಗೇ. ನನಗೆ ಅಷ್ಟೊಂದು ಅಂಗಡಿಯಲ್ಲಿ ಅಲ್ಲಿ ತಿನ್ನೋದಕ್ಕಿಂತ ಈ ಥರ ಮನೇಲಿ ಕಟ್ಸ್ಕೊಂಬಂದು ತಿಂದ್ರೇ ಸಮಾಧಾನ. ಮಕ್ಕಳು ಎಲ್ಲರೂ ಕೂತ್ಕೊಂಡು ನೀಟಾಗಿ ತಿಂತಾರೆ, ಅಲ್ಲಿ ಗಾಬರಿ ಆಗುತ್ತೆ ತಿನ್ನೋದಕ್ಕೆ, ಸಮಾಧಾನ ಇರಲ್ಲ ಅಂತ ನಾನು ಈ ಥರ ಕಟ್ಸ್ಕೊಂಬಂದು ಎಲ್ಲರೂ ಒಟ್ಟಿಗೆ ತಿಂತೀವಿ ನಾವಿಲ್ಲಿ. ಇಲ್ಲಿ ಅತ್ತೆ, ನಾನು ಮತ್ತು ನನ್ನ ಮಗಳು 4 ಜನನೂ ಕೂತ್ಕೊಂಡು ತಿಂತಾ ಇದ್ದೀವಿ. ನಾವು ಕಲಿಸ್ಕೊಡೋದಕ್ಕಿಂತ ಅವ್ರಿಗೆ ಈ ಥರ ಫಿಲ್ ಮಾಡ್ಕೊಂಡು ತಿಂದರೆ ಅವ್ರು ಸರಿ ಹೋಗುತ್ತೆ ಅಂತ ನಾನು ಈ ಥರ ಅವ್ರಿಗೆ ಸಪ್ರೇಟ್ ಪ್ಲೇಟ್ ಹಾಕಿ ಕೊಟ್ಟಿದ್ದೀನಿ. ಮಸಾಲೆ ಪುರಿ ಆದರೆ ಮಿಕ್ಸ್ ಮಾಡಿ ಕೊಡ್ಬೋದಿತ್ತು. ಪಾನಿಪುರಿ ಆಗೋದ್ರಿಂದ ಅವ್ರಿಗೇ ಫಿಲ್ ಮಾಡ್ಕೊಂಡು ತಿನ್ನಿ ಅಂತ ಹೇಳಿದ್ದಕ್ಕೆ ನಿಧಾನಕ್ಕೆ ಎಲ್ಲ ತುಂಬ್ಕೊಳ್ತಾ ಇದ್ದಾನೆ. ನನ್ನ ಮಗ ಎದ್ದಾಳ್ತಿದ್ದಾನೆ, ನಾನು ವಿಡಿಯೋ ಮುಂದೆ ಹೋಗ್ತೀನಿ ನೋಡೋಕೆ ವಿಡಿಯೋಗೆ ಅಂತ. ನಾನು ಬೈದು ಸುಮ್ಮನೆ ಇರು ಅಂತ ಹೇಳಿದೆ. ಇವತ್ತಿನ ದಿನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಪಾನಿಪುರಿ ಪಾರ್ಟಿ ಅಂತಲೇ ಹೇಳ್ಬೋದು ನಮ್ಮ 4 ಜನಕ್ಕೆ ಇದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು.